ನಮ್ಮ ಮೂಡಬಿದಿರೆಯ ನೋಡೋಣ ಬನ್ನಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ಸೌಖ್ಯ ಅಲ್ವಾ? ಈ ವಿಡಿಯೋದಲ್ಲಿ ನಾವು ಮೂಡಬಿದಿರೆ ಎನ್ನುವಂತಹ ಹೆಸರು ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ. ನೂರಾರು ವರ್ಷಗಳ ಹಿಂದೆ ನಮ್ಮ ಊರಿನ ಪೂರ್ವ ದಿಕ್ಕಿನಲ್ಲಿ ಹೇರಳವಾಗಿ ಬಿದಿರು ಬೆಳೆ ಬೆಳೀತಾ ಇತ್ತು. ಆದುದರಿಂದಾಗಿ ಕನ್ನಡ ಪದಗಳಾದಂತಹ ಪೂರ್ವ ಮತ್ತು ಬಿದಿರು ಎಂಬ ಎರಡು ಪದಗಳಿಂದ ಮೂಡಬಿದಿರೆ ಎನ್ನುವಂತಹ ಹೆಸರು ನಮ್ಮ ಊರಿಗೆ ಬಂದಿರುತ್ತದೆ. ನಾವೆಲ್ಲರೂ ನಮ್ಮ ಊರನ್ನು ಮೂಡಬಿದಿರೆ ಎನ್ನುವುದಕ್ಕಿಂತಲೂ ಜಾಸ್ತಿಯಾಗಿ ಬೆದ್ರ ಎಂದು ಕರೆಯುತ್ತೇವೆ. ಬೆದ್ರ ಎನ್ನುವಂತಹ ಪದವು ನಮ್ಮ ತುಳು ಭಾಷೆಯಿಂದ ಬಂದಿರುತ್ತದೆ. ಹಿಂದಿನ ಕಾಲದಲ್ಲಿ ಚೌಟ ರಾಜವಂಶವು ಅಂದರೆ ಜೈನ್ ಬಂಟ್ ಮೂಲದ ಜೈನ್ ರಾಜವಂಶವು ಮೂಡಬಿದಿರೆಯನ್ನು ಆಳ್ವಿಕೆ ಮಾಡುತ್ತಾ ಇತ್ತು. ಸುಮಾರು 1603ರಲ್ಲಿ ಚೌಟರು ತಮ್ಮ ರಾಜಧಾನಿಯನ್ನು ಮೂಡಬಿದಿರೆಗೆ ಸ್ಥಳಾಂತರಿಸಿದರು. 1643ರಲ್ಲಿ ಚೌಟರ ಅರಮನೆಯನ್ನು ಮೂಡಬಿದಿರೆಯಲ್ಲಿ ನಿರ್ಮಾಣ ಮಾಡಲಾಯಿತು. ಅಬ್ಬಕ್ಕ ಮಹಾದೇವಿಯು ತುಳುನಾಡಿನ ರಾಣಿಯಾಗಿದ್ದಳು. ರಾಣಿಯು ದೇವಾಲಯಗಳ ನಗರಿ ಮೂಡಬಿದಿರೆಯ ಪ್ರದೇಶವನ್ನಾಳಿದ ಚೌಟ ವಂಶಕ್ಕೆ ಸೇರಿದವಳು. ಇಂದಿಗೂ ಚೌಟ ಆಡಳಿತಗಾರರ ವಂಶಸ್ಥರು ಇನ್ನೂ ಬದುಕುಳಿದಿದ್ದಾರೆ ಮತ್ತು ಮೂಡಬಿದಿರೆಯ ಚೌಟರ ಅರಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಚೌಟರ ಅರಮನೆಯು ನವನಾರಿ ಕುಂಜಾರ ಎಂದರೆ 9 ಹೆಣ್ಣು ಆನೆನಂತಹ ಅಲಂಕೃತ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ನಿಮಗಿದು ಗೊತ್ತಾ? ಮೂಡಬಿದಿರೆಯನ್ನು ಜೈನಕಾಶಿ ಅಂತಾನೂ ಕರೀತಾರೆ. ಯಾಕೆಂದರೆ ಮೂಡಬಿದಿರೆಯಲ್ಲಿ 18 ಜೈನ ಬಸದಿಗಳಿವೆ. 18 ಜೈನ ಬಸದಿಗಳನ್ನು ನೀವು ನೋಡಬೇಕಾ? ಹಾಗಾದ್ರೆ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್.